ಹಾಯ್, ವೆಲ್ಕಮ್ ಟು ಪಿ ಕೆ ಮಿನಿ ಬ್ಲಾಗ್. ಇವತ್ತು ನಾವು ನಮ್ಮೂರು ಸುಕ್ಷೇತ್ರ ಯಲ್ಲಮ್ಮ ದೇವಿ ಜಾತ್ರೆಯ ನಿಮಿತ್ತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ನಾವು ಪ್ರತಿ ವರ್ಷ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ನಮ್ಮ ಊರಲ್ಲಿ ಭವಾನಿ ಅದಕ್ಕೆ ಏನೇನು ಬೇಕು ಸಾಮಾನುಗಳನ್ನು ನಾವು ತೊಗೊಳಕ್ಕೆ ಎಲ್ಲ ಸಜ್ಜು ಮಾಡ್ಕೊಳಕತ್ತೀವಿ. ನೆಕ್ಸ್ಟ್ ನೋಡ್ರಿ, ಒಂದೊಂದು ಭವಾನಿ ಅದ್ರ ಮ್ಯಾಗ ಮುಚ್ಚಬೇಕಾಗಿದ್ದು ಎಲ್ಲ ತಂದು ಕಿಸಿಂದ್ರೆ ಅಲ್ಲಿ ಒಂದು ಅಂಬಾಬಾಯಿ ಗುಡಿ ಅಂತ ಹೇಳ್ದ, ಅಲ್ಲಿ ನಾವು ಪ್ರತಿ ವರ್ಷ ಹಮ್ಕೊಳ್ತೀವಿ. ಅಲ್ಲಿ ತಂದು ಎಲ್ಲ ರೇಷನ್ ಸಾಮಾನೆಲ್ಲ ಇಟ್ಟಿವಿ. ಭವಾನಿ ಒಳಗೆ ನೀರಿಗೆಲ್ಲ ತುಂಬಿಸಾಗತ್ತೀವಿ. ಹಾಗೆ ನಮ್ಗೆ ಅರ್ಜೆಂಟ್ ಮಾಡಬೇಕಾಗಿತ್ತು, ಯಾಕಂದರೆ ಎಲ್ಲ ಭಕ್ತರು 4 ಗಂಟೆಗೆ ನಶೆಗೆ 4ಕ್ಕೆ ಬಂದೇ ಪಾಳು ನಿಂತಿದ್ರು. ಸೊ ನಾವು ಜಲ್ದಿ ಬೇಗ ಯಾಕಂದರೆ ಎಲ್ಲಿ ಸ್ಟಾರ್ಟ್ ಆಗಿತ್ತಿಲ್ಲ, ಎಲ್ಲರೂ ಹಸ್ಕೊಂಡಿದ್ರು ಭಕ್ತಾದಿಗಳು. ಅದ್ರ ಕಾಲಾಗ ನಾವು ಜಲ್ದಿ ಬೇಗ ಮಾಡ್ಬೇಕಂತ ಹೇಳಿಸಿದ್ರೆ ಪಟ್ಟೆ ಹೊತ್ತಿಸಿ ಭವಾನಿ ಇಟ್ಟು ಎಲ್ಲ ಅದ್ರೊಳಗೆ ತರಕಾರಿಗಳನ್ನು ಹಾಕಿ ಕುದ್ದಿದ್ದು ಎಲ್ಲೋ ಅಂತ ಹೇಳಿಸಿದ್ರು ಪದೇ ಚೆಕ್ ಮಾಡ್ತಾಯಿದ್ವಿ. ಆಂಟಿ ನನಗೇನಂದ್ರು, ಜರ ಮಸಾಲೆ ಪದಾರ್ಥ ತಿರುವಿ ಹಾಕಪ್ಪ, ಜರ ಅನ್ನ ಸರಿಯಾಗಲಿ ಅಂತೇಳಿ ತಿರುಗಿಸ್ಲಿಕ್ಕಂತಿದ್ರು. ನಾನು ಕಡ್ಜಿಗೆ ತೊಗೊಂಡು ನಿಂತು ಬಿಟ್ಟ, ಬಾಹುಬಲಿ ನಿಂತಂಗೆ ತಿರುಗಾಡ್ಕೋತ ನಿಂತು ಬಿಟ್ರಿ. ನಾವು ಹುಟ್ಟಾಡ್ದಂಗೆ ಆಡ್ಕೋತ ನಿಂತಿದ್ದೆ, ನಮಗೂ ತಿರುಗಿಸ್ಲಿಕ್ಕೆ ಬರಲ್ಲ. ಸೊ ಏನೋ ಟ್ರೈ ಮಾಡ್ಬೇಕು ಮಾಡಿದೆ. ಇಲ್ಲಿ ನೋಡ್ರಿ, ಪಟ್ಟನೆ ರೆಡಿ ಆಗಂಗೆ ಹಾಗೆ ನಮ್ಮ ಮಲ್ಲೂರು ಅನ್ನ ಸಂತರ್ಪಣೆ ಮಾಡಮ್ಮ ತಿಳಿಸಿದ್ರೆ ಹಾಗೆ ಭಗೋಣಾಗ ಹಾಕ್ಲಿಕ್ಕತ್ರು ಟಾಪ್ ಇಟ್ಕೊಂಡ್ವಿ. ಇಲ್ಲಿ ನೋಡ್ರಿ, ಹಾಗೆ ನಾವು ಸ್ಟಾರ್ಟ್ ಮಾಡಿದ ಕೂಡಲೇ ಭಕ್ತಾದಿಗಳು ಸಾಲಾಗಿ ಬಂದುಬಿಟ್ರಿ. ನಮಗೊಂಥರ ಹೆಂಗೆ ಅನ್ಸ್ತಂದ್ರೆ, ನಮ್ಮ ಯಲ್ಲಮ್ಮ ತಾಯಿನೇ ಹೇಳಿ ಭಕ್ತರಿಗೆ ಹೇಳಿ ಕಳಿಸ್ಲಿಕ್ಕತ್ತಾಳೆ ಏನಪ್ಪ ಅನ್ನಂಗೆ ನಮಗೊಂಥರ ಖುಷಿ ಆಗ್ತೈತಿ. ಎಷ್ಟಪ್ಪ ಅಂತಂದ್ರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಭಕ್ತಾದಿಗಳು ಜಾಸ್ತಿ ಇದ್ರಪ್ಪ. ಹೆಂಗಪ್ಪ ಅಂತಂದ್ರೆ ಹಿಂಗೆ ಇಡ್ತಿದ್ವಿ, ಹಿಂಗೆ ಖಾಲಿ ಆಗ್ತಿತ್ತು. ನಮಗೆ ಹೆಂಗೆ ಅನಿಸ್ತೈತಪ್ಪ ಅಂದ್ರೆ ಒಂದು ಖುಷಿ ಒಳಗೆ, ಎಷ್ಟು ಜಲ್ದಿ ಖಾಲಿ ಅಲ್ಲತ್ತಪ್ಪ ನಮ್ಮ ಅನ್ನಪ್ರಸಾದ, ನಮ್ಮ ತಾಯಿನೇ ಬಂದು ಕಿಶಿ ಎಲ್ಲ ಭಕ್ತರಿಗೆ ನಂಬಲ್ಲಿ ಕಳಿಸ್ಲಿಕ್ಕತ್ತಾಳೆ ನಾವು ಅನ್ನಂಗೆ ಒಂಥರ ಫೀಲ್ ತೊಗೊಂಡು ನಾವು ಖುಷಿಯಿಂದ ಎಷ್ಟೋ ಖುಷಿ ಕೊಡ್ತಿದ್ರಿ ಗೊತ್ತಿಲ್ಲ. ಬಟ್ ಒಂಥರ ಏನೋ ಅಂತಾರಲ್ಲ, ದಾನ ಮಾಡುವೊಳಗೆ ಇರೋ ಖುಷಿ ಎಲ್ಲಿನೂ ಸಿಗಲ್ಲಂತ್ರಿ, ಅದು ಮಾತ್ರ ಸತ್ಯ. ಆದರೆ ಅದು ನನಗೆ ಅನಿಸಿದ್ದು ಹೇಳತ್ತೀನಿ. ಎಲ್ರಿಗೂ ನೀವು ಮಾಡಿ ನೋಡ್ರಿ, ಬೇಕಾದ್ರೆ ದಾನ ಮಾಡೋದಾಗ ಇರೋ ಖುಷಿ ಎಲ್ಲಿನೂ ಸಿಗಂಗಿಲ್ಲ. ನಿಮ್ಗೆ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ಬೇಕಾದ್ರೆ. ಭಕ್ತಾದಿಗಳು ನಾವು ಬರೋದು ನೋಡ್ಕಿಸಂದ್ರೆ ಜನ ಸಾಗರ ಹರಿತಿತ್ರಿ. ಹಿಂಗೆ ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಖುಷಿಯಾಗಿ ತೋಲೋಗ್ತದ್ರ ಅಂದ್ರೆ ಅಷ್ಟು ಮಂದಿ ಪ್ರಸಾದ. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಮನ್ಯಾಗ ಎಷ್ಟೇ ನೀವು ಚಂದ ಮಾಡಿರಿ, ಅಡುಗೆ ಮಾಡಿರಿ, ಎಷ್ಟು ಭಾರಿ ಮಾಡಿರಿ, ಅದು ಹೆಂಗೆ ಹತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಜಸ್ಟ್ ಒಂದು ಪಾಣೆ ಕೊಟ್ಟು ಅನ್ನ ರೀ, ಸ್ವಲ್ಪ ಅಕ್ಕಿ ಕುದಿಸಿ ಅದ್ರೊಳಗೆ ಸಾಂಬಾರು ಬೇಡ ಏನೂ ಬೇಡ, ಹಾಗೆ ಕೊಟ್ಬಿಡ್ರಿ ನೀವು. ಎಷ್ಟು ಆನಂದವಾಗಿ ಸ್ವೀಕರಿಸ್ಲಿಕ್ಕತ್ತಿರಪ್ಪ ಅಂತಂದ್ರೆ ಹಂಗೆ ಕೇಳಬೇಡ್ರಿ ನೀವು, ಅಷ್ಟು ಆನಂದವಾಗಿ ಸ್ವೀಕರಿಸ್ಲಿಕ್ಕತ್ತಿದ್ರು. ನಾವೆಲ್ಲ ಮುಗಿಸಿ ನಮ್ಮ ಯಲ್ಲಮ್ಮ ತಾಯಿ ಆಶೀರ್ವಾದದಿಂದ ಸರಿಯಾಗಿ ಮುಗಿಸಿ ಎಲ್ಲ ಕೊಟ್ಟಿವ್ರಿ. ಎಲ್ಲ ಭಕ್ತಾದಿಗಳು ಖುಷಿ ಆಗಿದ್ದು ನೋಡಿ ನಮಗಂತೂ ಭಾಳ ಖುಷಿ ಆಯಿತು. ಅದಾದಮೇಲೆ ನಾವು ಸೀದಾ ಏನು ಮಾಡಿದೀವಿ ರೀ, ಮತ್ತು ಎಲ್ಲ ಭಾಂಡೆಗಳನ್ನು ವಾಪಸ್ ಕೊಟ್ಟು ಎಲ್ಲ ತೊಳೆದಿಟ್ಟು ಮಾಡಿ ಅವ್ರವ್ರ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡ್ವಿ. ತದನಂತರ ಪಾಲ್ಕಿ ಹೇಳ್ಬೇಕಾಗಿತ್ತು ರೀ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಮತ್ತು ಜಾತ್ರೆ ಒಳಗೆ ಹೊಂಟಿವಿ. ನಾವು ಜಾತ್ರೆ ಒಳಗೆ ಹೋಗೋಣ, ಇವೆಲ್ಲ ನೋಡಿತಿಲ್ಲ ರೀ, ಇವೆಲ್ಲ ಜೋಕಾಲಿ ಬಂದಿವು, ಏನೇನೋ ದೊಡ್ಡ ಬಂದವು, ಮದ್ದಿತ್ತು. ಇದೆಲ್ಲ ಫಸ್ಟ್ ಟೈಮ್ ನಮ್ಮ ಊರಾಗ ಇಷ್ಟೆಲ್ಲ ಜೋಕಾಲಿ ದೊಡ್ಡ ಬಂದೀವಿ ರೀ. ನೋಡಿ ನಾವು ಒಂಥರ ಆಶ್ಚರ್ಯವಾಗಿದ್ದೀವಿ ರೀ. ಆಮ್ಯಾಗ ಅನ್ನಿಸ್ತು, ತಾಯಿ ನಮಗೆಲ್ಲನೂ ಒಳ್ಳೇದೇ ಮಾಡ್ಲತ್ತಾಳಪ್ಪ. ಬರ್ತಾ ನಮ್ಮ ಊರು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಮಾಡೋಂಗಾಗ್ಯದ, ತಾಯಿ ಆಶೀರ್ವಾದ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೇವೆ.